ಸೂಪರ್ ಆಗಿರುವಂಥ ಜಾಗಕ್ಕೆ ಹೋಗ್ತಿದ್ದೀನಿ ಆ್ಯಂಡ್ ಇಟ್ಸ್ ಅ ಸರ್ಪ್ರೈಸ್ ಗೈಸ್. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಏನು ಗೊತ್ತಾ, ಯಾವುದನ್ನು ತೊಗೊಳ್ಬೇಕು ಯಾವುದನ್ನು ಬಿಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನೋಡಿ ಗೈಸ್, ಬಿಸಿ ಬಿರಿಯಾನಿ. ಸೊ ನಾನು ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ ಗೈಸ್. ಹೇಗಿದ್ದೀನಿ ನೋಡಿ ಗೈಸ್, ಚೀಸಿ ಪಿಜ್ಜಾ ಬಂದಿದೆ, ಇಲ್ಲಿ ಗೋಬಿ ಮಂಚೂರಿ ಬಂದಿದೆ. ರೈಸ್ ಒಂದು ದೊಡ್ಡ ಡಿಸಾಸ್ಟರ್ ಆಯಿತು. ಎಷ್ಟು ಚೀಸ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಆ್ಯಕ್ಚುಲಾಗಿ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ, ಬಟ್ ಎಸ್, ಇವತ್ತು ಆ್ಯಕ್ಚುಲಾಗಿ ಇಟ್ಸ್ ವೀಕೆಂಡ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಈ ವೀಕೆಂಡಿಗೆ ಐ ಆಮ್ ಗೋಯಿಂಗ್ ಔಟ್ ಟು ಅ ಗುಡ್ ಪ್ಲೇಸ್. ಸೊ ಇಟ್ ವಾಸ್ ಅ ಸಡನ್ ಪ್ಲ್ಯಾನ್. ಸೊ ನೀವು ಕ್ಯಾನ್ ಸಿ ಹಿಯರ್ ನನ್ನ ಬೆಡ್ ಎಷ್ಟು ಮೆಸ್ಡಪ್ ಆಗಿದೆ ಅಂತ. ಯಾಕೆ ಅಂತಂದರೆ ಐ ಆಮ್ ಪ್ಯಾಕಿಂಗ್ ಮೈ ಕ್ಲಾತ್ಸ್. ಸೊ ಏನಕ್ಕೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ನಾನು ಹೇಳ್ದಂಗೆ ಮಾರ್ನಿಂಗ್ ಒಂದು ಸೂಪರ್ಬ್ ಆಗಿರುವಂಥ ಜಾಗಕ್ಕೆ ಹೋಗ್ತಿದ್ದೀನಿ. ಸೊ ಎಲ್ಲಿ ಹೋಗ್ತಿದ್ದೀನಿ ಅಂತ ನಾನು ಮಾರ್ನಿಂಗೇ ಹೇಳ್ತೀನಿ, ಬಿಕಾಸ್ ಇಟ್ಸ್ ಸರ್ಪ್ರೈಸ್. ಬಿಕಾಸ್ ನೀವು ನೋಡ್ಬೋದು ನನ್ನ ತುಟಿನ. ಸೊ ನನ್ನ ತುಟಿ ಫುಲ್ ಡಾರ್ಕ್ ಆಗಿದೆ ಆ್ಯಂಡ್ ಇದರಲ್ಲಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು ಇಟ್ಸ್ ಬಿಕಾಸ್ ಆಫ್ ಸಮ್ ಅಲರ್ಜಿ ಅಂತ. ಈಗ ರೀಸೆಂಟಾಗಿ ಏನಂತಂದರೆ, ನಾನು ಸ್ವಲ್ಪ ನನಗೆ ಹೇರ್ ಫಾಲ್ ಆಗ್ತಿತ್ತು ಅಂತ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಸೊ ಆ ಮೆಡಿಸನ್ನಿಂದ ಏನಾನ ನನಗೆ ಅಲರ್ಜಿ ಆಗಿದೆ ಗೊತ್ತಿಲ್ಲ, ಬಿಕಾಸ್ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದರ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಈ ಥರ ಅಲರ್ಜಿ ಆಗ್ಬೋದು, ಇಲ್ಲ ಅಂತಂದರೆ ಡ್ಯೂ ಟು ಮೆಡಿಸಿನ್ಸ್ ಯಾವುದಾದ್ರೂ ಸೆಟ್ ಆಗಿಲ್ಲ ಅಂತಂದರೆ ಅಲರ್ಜಿ ಆಗಬಹುದು ಅಂತ ಹೇಳಿದ್ದಾರೆ. ಬಟ್ ಐ ಡೋಂಟ್ ನೋ ವಾಟ್ ಈಸ್ ದಿ ಎಕ್ಸಾಕ್ಟ್ ರೀಸನ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆಯಾ, ಐರನ್ ಡಿಫಿಷಿಯನ್ಸಿ ಇದೆಯಾ? ಐರನ್ ಡಿಫಿಷಿಯನ್ಸಿ ಇಲ್ಲ, ಬಿಕಾಸ್ ನಾನು ರೀಸೆಂಟಾಗಿ ಹೇರ್ ಟೆಸ್ಟ್ ಮಾಡಿಸೋದಕ್ಕೋಸ್ಕರ ಫುಲ್ ಬಾಡಿ ಚೆಕಪ್ ಮಾಡಿಸಿದೆ, ಬ್ಲಡ್ ಟೆಸ್ಟ್ ಕೊಟ್ಟಿದೆ. ಸೊ ಎವ್ರಿಥಿಂಗ್, ಶುಗರ್, ಥೈರಾಯ್ಡ್ ಆ್ಯಂಡ್ ಎವ್ರಿಥಿಂಗ್, ವಿಟಮಿನ್ಸ್ ಎಲ್ಲ ಎವ್ರಿಥಿಂಗ್ ವಾಸ್ ನಾರ್ಮಲ್ ಎಕ್ಸೆಪ್ಟ್ ವಿಟಮಿನ್ ಡಿ. ಸೊ ವಿಟಮಿನ್ ಡಿ ಒಂದೇ ನನಗೆ ಡಿಫಿಷಿಯನ್ಸಿ ಇದ್ದಿದ್ದು. ಸೊ ಅದಕ್ಕೆ ಹಾಲಲ್ಲಿ ವೀಕ್ಲಿ ಒನ್ಸ್ ಹಾಕೊಂಡು ಕೊಡೋದಕ್ಕೆ ಸಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಬಟ್ ಒಂದು ಮೆಡಿಸನ್ ಕೊಟ್ಟಿದ್ದಾರೆ, ಲೈಕ್ ಅದ್ರ ಕಂಪ್ಲೀಟ್ ವಿಟಮಿನ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಇರೋ ಥರ ಮೆಡಿಸನ್. ಸೊ ಅದು ಹಾಕ್ಕೊಂಡಾಗಿಂದನೇ ನನಗೆ ಲಿಪ್ಸ್ ಯಾಕೋ ಈ ಥರ ಕಪ್ಪಾಗಿದೆ. ಸೊ ಮೇ ಬಿ ಅದರಿಂದನ ಅಂತ ಗೊತ್ತಿಲ್ಲ, ಅದನ್ನು ನೋಡಿಸ್ಬೇಕು. ಬಟ್ ಇಟ್ಸ್ ಲುಕಿಂಗ್ ವೆರಿ ಬ್ಯಾಡ್. ಅಂದರೆ ಲಿಪ್ಸ್ಟಿಕ್ ಇಲ್ಲ ಅಂತಂದರೆ ನೋಡೋಕ್ಕೆ ಆಗ್ತಿಲ್ಲ, ಲಿಪ್ಸ್ಟಿಕ್ ಅವ್ರ ಲಿಪ್ ಕೇರ್ ಇಲ್ಲ ಅಂತಂದರೆ. ಸೊ ಕಂಪ್ಲೀಟಾಗಿ ನೋಡ್ಬೋದು ನೀವು, ಇಲ್ಲಿ ಎರಡು ಕಡೆನೂ ಡಾರ್ಕ್ ಆಗಿದೆ. ಸೊ ನೋಡೋಣ, ನಿಮ್ಗೇನ ರೆಮಿಡಿ ಗೊತ್ತಿದೆ ಅಥವಾ ಯಾಕೆ ಹಿಂಗೆ ಆಗಿದೆ, ಇದಕ್ಕೆ ಏನಾದರೂ ರೆಮಿಡೀಸ್ ಇತ್ತು ಅಂತಂದರೆ ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ಐ ವಿಲ್ ಆಲ್ಸೋ ಫಾಲೋ ದಟ್. ಎಲ್ಲಾದ್ರೂ ಹೋಗಬೇಕಾದ್ರೆ ಏನು ಗೊತ್ತಾ, ಯಾವುದನ್ನು ತೊಗೊಳ್ಬೇಕು ಯಾವುದನ್ನು ಬಿಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಸೊ ಇವಾಗ ನನಗೆ ಏನು ಹಾಕ್ಕೊಬಾರ್ದು ಗೊತ್ತಾಗ್ತಿಲ್ಲ. ಇದೊಂದು ಸ್ಕರ್ಟ್ ಇದೆ. ಸೊ ಈ ಸ್ಕರ್ಟಿಗೆ ನಾನು ಈ ಟಾಪ್ನ ಪೇರ್ ಮಾಡೋಣ ಅಂತಿದ್ದೀನಿ. ಸೊ ಇದು ಒಂದು. ಆ್ಯಂಡ್ ನಾನು ಅವತ್ತು ನಂದು ವ್ಲಾಗಲ್ಲಿ ತೋರಿಸಿದ್ದೆ. ಸೊ ನಂದು ಈ ಶಾರ್ಟ್ಸು ಮತ್ತು ಅದಕ್ಕೆ ಆ ಟಾಪ್ ಒಂದು, ಮತ್ತು ಇದೊಂದು ಸ್ಟ್ರಗ್ ಹಾಕೋಣ ಅಂತಿದ್ದೀನಿ. ಆ್ಯಂಡ್ ಇದು ಒಂದಿದೆ, ಇದನ್ನು ನಾನು ಟಕ್ ಇಡ್ಸ್ಕೊಬೇಕು ಅಂತ ಹೇಳಿದೆ, ಟಕ್ ಇಡ್ಸ್ಕೊಂಬಂದಿದ್ದೀನಿ. ಇಟ್ಸ್ ಪರ್ಫೆಕ್ಟ್. ಸೊ ಇದನ್ನು ಯಾವಾಗ ಹಾಕ್ಕೊಳ್ಳಿಕ್ಕೆ ಗೊತ್ತಿಲ್ಲ, ಮಾರ್ನಿಂಗ್ ಇದನ್ನೇ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಸೊ ವಿಲ್ ಸಿ. ಸೊ ಯಾವುದನ್ನು ಪ್ಯಾಕ್ ಮಾಡ್ಕೊಬೇಕು, ಯಾವುದನ್ನು ಬಿಡಬೇಕು ನನಗೆ ಐಡಿಯಾನೇ ಇಲ್ಲ. ಸೊ ಜೀನ್ಸ್ ಪ್ಯಾಂಟ್ಸ್ ಇದೆ, ಟಾಪ್ಸ್ ಇಟ್ಟಿದ್ದೀನಿ. ಸೊ ಐ ಡೋಂಟ್ ನೋ ವಾಟ್ ಟು ಟೇಕ್, ವಾಟ್ ನಾಟ್ ಟು ಟೇಕ್. ಸೊ ಇದು ಸಡನ್ನಾಗಿ ಇದ್ದಿದ್ದರಿಂದ ಗೈಸ್ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಬಿಕಾಸ್ ಐ ಹ್ಯಾಡ್ ನೋ ಕ್ಲೂ. ಫಸ್ಟೇ ಗೊತ್ತಿತ್ತು ಅಂತಂದರೆ ಬೆಳಗಿಂದ ಅಥವಾ ಮಧ್ಯಾಹ್ನದಿಂದನೇ ನಾನು ಎಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದೆ. ಬಟ್ ಇಟ್ ವಾಸ್ ಅ ಸಡನ್ ಪ್ಲ್ಯಾನ್ ಅನ್ನೋದ್ರಿಂದ ಐ ವಾಸ್ ನಾಟ್ ರೆಡಿ, ಹೋಗೋ ಪ್ಲ್ಯಾನೇ ಇರಲಿಲ್ಲ. ಸೊ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ 10 o'clock ಆಗಿದೆ ಟೈಮು. ಸೊ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಪಟ ಅಂತ ಎಲ್ಲ ರೆಡಿ ಮಾಡಿಕೊಂಡು ಮಾರ್ನಿಂಗ್ ಹೊರಡೋಣ. ಸೊ ಗೈಸ್, ಇಷ್ಟಿದೆ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಸೊ ಇವಾಗ ಇದನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೊಬೇಕು. ಇಷ್ಟೊಂದು ಹೆಂಗೆ ಪ್ಯಾಕ್ ಮಾಡ್ಕೊಳ್ತೀನಿ, ನಾನು ಇಷ್ಟೊಂದು ಯೂಸ್ ಮಾಡ್ತೀನಿ ಒಂದು ಹೊತ್ತಿಗೆ ಅಂತ ನಂಗೆ ಗೊತ್ತಿಲ್ಲ ಗೈಸ್. ಸೊ ಇದು ಮಾಯಿಶ್ಚರೈಸರು, ಇದು ಸನ್ಸ್ಕ್ರೀನು, ಇದು ವಿಟಮಿನ್ ಸಿ ಸಿರಮ್ಮು, ಆ್ಯಂಡ್ ಇದು ನಯಾಸಿನಮೈಡ್. ಸೊ ಒಂದು ಮಾರ್ನಿಂಗ್ ಯೂಸ್ ಮಾಡ್ತೀನಿ ಆ್ಯಂಡ್ ಒಂದು ನೈಟ್ ಯೂಸ್ ಮಾಡ್ತೀನಿ. ಸೊ ಬಾಡಿ ಕ್ರೀಮ್ನ ನಾನು ಪ್ಲಮ್ಮಲ್ಲಿ ಹಾಕಿಟ್ಟಿದ್ದೀನಿ. ಸೊ ನಂದು ಬಾಡಿ ಕ್ರೀಮ್ ಬಂದುಬಿಟ್ಟು ಮಾಮಾ ಅರ್ತ್ದು ಯೂಸ್ ಮಾಡ್ತಿದ್ದೀನಿ. ಸೊ ಅದನ್ನು ಇಷ್ಟು ದೊಡ್ಡದನ್ನ ಎತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಇದ್ರೊಳಗಡೆ ಹಾಕಿಟ್ಕೊಂಡಿದ್ದೀನಿ.
ಆ್ಯಂಡ್ ಇದು ಅಂಡರ್ ಆರ್ಮ್ ರೋಲ್ ಆನ್. ಇದು ಬಂದುಬಿಟ್ಟು ಡಿಕನ್ಸ್ಟ್ರಕ್ಟ್ ಮಾಯಿಶ್ಚರೈಸರೇನೆ. ಇದು ನನಗೆ ಇಷ್ಟ. ಇದು ಆ್ಯಕ್ಚುಲಾಗಿ ಒಂಥರ ಆಯಿಲ್ ಕಂಟ್ರೋಲ್ ಮಾಡುತ್ತೆ. ಸೊ ಮಾರ್ನಿಂಗ್ ಬಿಸಿಲಲ್ಲಿ ಅಷ್ಟೊಂದು ಆಯಿಲಿ ಆಗಿರಲ್ಲ ಸ್ಕಿನ್ನು. ಸೊ ನನಗಿದು ಇಷ್ಟ. ಸೊ ಇದನ್ನು ಒಂದು ಎತ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಬಾಡಿ ಸನ್ಸ್ಕ್ರೀನ್ ಲೋಷನ್. ಸೊ ಹ್ಯಾಂಡೆಲ್ಲ ಟ್ಯಾನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದು ಬಾಡಿ ಸನ್ಸ್ಕ್ರೀನ್ ಲೋಷನ್ ತೊಗೊಂಡಿದ್ದೀನಿ. ಆ್ಯಂಡ್ ನನ್ನ ಫೇಸಿಗೆ ಏನೇ ಹಚ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ಐ ಯೂಸ್ ಟೋನರ್. ಸೊ ನಾನು ಪ್ಲಮ್ ಟೋನರ್ನ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಟೋನರು. ಆ್ಯಂಡ್ ನಾನು ನೈಟ್ ಹೊತ್ತು ಯೂಶ್ವಲಾಗಿ ನಾನು ಅಲೋವಿರಾ ಜೆಲ್ನ ಹಾಕ್ಕೊಳ್ತೀನಿ. ಸೊ ಅದಕ್ಕೆ ಅಲೋವಿರಾ ಜೆಲ್ಲು. ಆ್ಯಂಡ್ ತಲೆ ಸ್ನಾನ ಮಾಡಿದ್ಮೇಲೆ ಐ ಯೂಸ್ ದಿಸ್ ಸ್ಟ್ರೀಕ್ಸ್ ಹೇರ್ ಸಿರಮ್. ಸೊ ಇದೊಂದು ಶ್ಯಾಂಪೂ ಒಂದು ಎತ್ಕೊಬೇಕು. ಸೊ ಇದು ಒಂದೇ ಒಂದು ಹೇರ್ ಕೂದಲಿಗೆ ಅಂತ. ಇದು ಮತ್ತು ನಾನು ಶ್ಯಾಂಪೂನ ಸಪ್ರೇಟಾಗಿ ಇಟ್ಕೊಳ್ತೀನಿ. ಅದರ್ ದ್ಯಾನ್ ದಿಸ್ ನಾನು ಒಂದು ಟೈಮ್ಗೆ ಮುಖ ತೊಳ್ಕೊಂಡ್ರೆ ಇದಿಷ್ಟನ್ನು ತೆಗೆದ್ರೆ ಇಷ್ಟೇ. ಎಸ್, ಮುಖಕ್ಕೆ ಅಂತ ಬಂದರೆ ಇಷ್ಟೇ. ಇದು ಬಾಡಿಗೆ, ಇದು ಮತ್ತು ಇದು ಬಾಡಿಗೆ. ಆ್ಯಂಡ್ ಎಸ್, ಇದು ಬಂದುಬಿಟ್ಟು ಕೂದಲಿಗೆ. ಆ್ಯಂಡ್ ಇದು ಬಂದುಬಿಟ್ಟು ಸಮ್ಮರ್ಗೆ ಬೇಕಾಗುತ್ತೆ ಅಂಡರ್ ಆರ್ಮ್ ರೋಲ್ ಆನ್. ಸೊ ಇದಿಷ್ಟು ಇದ್ರೊಳಗಡೆ ನಾನು ಹೇಗೆ ಇಡ್ತೀನಿ ಅಂತ ನೋಡಬೇಕು. ನೋಡಿ, ಈಗ ಈ ಥರ ಕ್ಲೀನಾಗಿ ಜೋಡಿಸಿದ್ದೀನಿ. ಸೊ ಇದು ಜಿಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫೈನಲಾಗಿ ನನ್ನ ಲಿಪ್ ಕೇರ್. ಸೊ ದಿಸ್ ಈಸ್ ಮೈ ಲಿಪ್ ಬಾಮ್. ಇದನ್ನು ಆ್ಯಕ್ಚುಲಾಗಿ ನಾನು ಬೇಡ ಬ್ಯಾಗಲ್ಲಿ ಇಟ್ಕೊಳ್ತೀನಿ. ಸೊ ಇದನ್ನ ಅವಾಗವಾಗ ನಾನು ಯೂಸ್ ಮಾಡ್ತಿರ್ತೀನಿ. ಸೊ ಐ ಜಸ್ಟ್ ಕೀಪ್ ದಿಸ್ ಇನ್ಸೈಡ್. ಸೊ ಫೈನಲಾಗಿ ಜಿಪ್ ಹಾಕಿದ್ದೀನಿ. ಸೊ ಇವಾಗ ಇದನ್ನು ಇದರೊಳಗಡೆ ಇಡಬೇಕು. ಬಟ್ ಇದರೊಳಗಡೆ ಇಟ್ಟರೆ ಇದು ಜಿಪ್ ಮುಚ್ಚೋದಕ್ಕೆ ಆಗುತ್ತೆ. ತುಂಬ ಬಟ್ಟೆ ಜಾಸ್ತಿ ಇಟ್ಕೊಂಡಿದ್ದೀನ? ಇಲ್ಲ, ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಈ ಕಡೆ ಲೇಡೀಸ್ ಬಟ್ಟೆ ನೋಡೋಣ ಇದಾಗತ್ತಾ ಇಲ್ಲ ಅಂತಂದರೆ ದೊಡ್ಡ ಬ್ಯಾಗ್ ತೊಗೊಳೋದಾ ಅಂತ. ಸೊ ಎಸ್ ಗೈಸ್, ಈಗ ನಂದು ಪ್ಯಾಕಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗಿದಿದೆ ಆಲ್ರೆಡಿ. ಈಗ ಟೈಮ್ 11:30 ಆಗಿದೆ. ಇವಾಗ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಮಾರ್ನಿಂಗ್ ಎದ್ದು ರೆಡಿ ಆಗೋಣ. ಸೊ ಮಾರ್ನಿಂಗ್ ನಾನು ಹೆಂಗೆ ರೆಡಿ ಆಗ್ತೀನಿ, ಏನು ಡ್ರೆಸ್ ಹಾಕ್ಕೊಳ್ತೀನಿ, ಯಾವ ಜಾಗಕ್ಕೆ ಹೋಗ್ತಿದ್ದೀವಿ ಅಂತ ನೋಡೋಣ. ಓಕೆನಾ? ಸೊ ಮೀಟ್ ಯು ಆಲ್ ಟುಮಾರೋ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಈಗ ಸ್ನಾನ ಮಾಡಿದ್ದಾಗಿದೆ. ನಾನು ಈಗ ನೆಕ್ಸ್ಟ್ ರೆಡಿ ಆಗಬೇಕು. ಸೊ ರೆಡಿ ಆಗೋಣ. ಮಮ್ಮಿ ಬಿಸಿಯಾಗಿ ಬಿರಿಯಾನಿ ಮಾಡಿದ್ದಾರೆ. ಸೊ ರೆಡಿಯಾಗಿ ಬಿರಿಯಾನಿ ತಿಂದು ಹೊರಡಬೇಕು. ಗೈಸ್ ನೋಡಿ ನನ್ನ ತುಟಿ ಹೆಂಗಾಗಿದೆ ಅಂತ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ. ಸೊ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ನಿಮ್ಗೆ ಏನಾರ ರೆಮಿಡೀಸ್ ಗೊತ್ತಿತ್ತು ಅಂತಂದರೆ, ಅದು ಇದು ಏನಕ್ಕಾಗಿದೆ, ಏನಕ್ಕೆ ಇರಬಹುದು, ಏನು ಅಲರ್ಜಿ ಇರ್ಬೋದು ಅಂತ ನಂಗೆ ಐಡಿಯಾನೇ ಇಲ್ಲ. ಸೊ ಇಫ್ ಯು ಗೈಸ್ ನೋ, ಪ್ಲೀಸ್ ಹೆಲ್ಪ್ ಮೀ ವಿತ್ ದಿಸ್. ನನಗೆ ಹೇಳಿ. ನೋಡಿ ಗೈಸ್, ಬಿಸಿ ಬಿರಿಯಾನಿ ಈಸ್ ರೆಡಿ. ಆ್ಯಂಡ್ ಇಲ್ಲಿ ಅದಕ್ಕೆ ಮೊಸರು ಬಜ್ಜಿನೂ ರೆಡಿ ಇದೆ. ಬಟ್ ಈಗ ಮಿಕ್ಸ್ ಮಾಡಿಲ್ಲ, ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಈಗ ಒಂದು ರೌಂಡ್ ಬಿರಿಯಾನಿ ತಿಂದು ರೆಡಿಯಾಗಿ ಹೊರಡ್ತೀನಿ. ಸೊ ರೆಡಿ ಆದಮೇಲೆ ನೆಕ್ಸ್ಟ್ ನಾನು ರೆಡಿಯಾಗಿ ತೋರಿಸ್ತೀನಿ ಹೇಗೆ ರೆಡಿಯಾಗಿದ್ದೀನಿ ಆ್ಯಂಡ್ ಏನು ಡ್ರೆಸ್ ಹಾಕಿದ್ದೀನಿ ಅಂತ. ಸೊ ಎಸ್ ಗೈಸ್, ದಿಸ್ ಈಸ್ ಮೈ ಔಟ್ಫಿಟ್. ಸೊ ಹೇಗಿದೆ ನನ್ನ ಔಟ್ಫಿಟ್? ಹೇಗೆ ಕಾಣಿಸ್ತಿದೆ? ಸೊ ಇನ್ನೂ ನಾನು ರೆಡಿ ಆಗಿಲ್ಲ. ಐ ಹ್ಯಾವ್ ಟು ಸ್ಟಿಲ್ ಗೆಟ್ ರೆಡಿ. ಬಟ್ ಐ ಹೋಪ್ ಡ್ರೆಸ್ ಚೆನ್ನಾಗಿದೆ ಅಂತ. ಸೊ ಬಿಸಿಲಿಗೆ ಇದು ಬೆಸ್ಟು, ಶೆಕೆ ಜಾಸ್ತಿ ಆಗಲ್ಲ. ಸೊ ಮಿರರಲ್ಲಿ ಸ್ವಲ್ಪ ಮಾರ್ಕ್ಸ್ ಇದೆ ನಂದು ಸೆರಮ್ದು. ಸೊ ಜಸ್ಟ್ ಇಗ್ನೋರ್ ದಟ್ ಗೈಸ್. ಇನ್ನೂ ರೆಡಿ ಆಗಿಲ್ಲ. ಸೊ ಜಸ್ಟ್ ಸ್ವಲ್ಪ ಐಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಐ ಬಿ ರೆಡಿ. ಸೊ ಐ ಹೋಪ್ ಯು ಗೈಸ್ ಲೈಕ್ ಮೈ ಔಟ್ಫಿಟ್. ಸೊ ಹೇಗಿದೆ ನನ್ನ ಡ್ರೆಸ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಲೂಸ್ ಇತ್ತು. ಸೊ ಇಲ್ಲಿ 2 ಇಂಚು, ಈ ಕಡೆ 2 ಇಂಚು ಟಕ್ ಇಡ್ಸಿದ್ದೀನಿ. ಸೊ ಟಕ್ ಇಡ್ಸಿದ್ದಕ್ಕೆ ಇಟ್ಸ್ ಲುಕಿಂಗ್ ಗುಡ್ ನಾವು. ಸೊ ಎಸ್, ನಾವು ಲೆಟ್ಸ್ ಗೆಟ್ ರೆಡಿ. ಸೊ ನಾನು ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ ಗೈಸ್. ಹೇಗಿದ್ದೀನಿ? ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿದ್ದೀನಾ? ಸೊ ಎಸ್, ಇವಾಗ ಹೊರಡೋಣ. ಈಗ ಆಲ್ರೆಡಿ ಲೇಟ್ ಆಗಿದೆ ಗೈಸ್, ವಿ ಆರ್ ಲೀವಿಂಗ್ ನಾವು. ಬಟ್ ಟ್ರಾಫಿಕ್ ಅಂತೂ ಆಲ್ಮೋಸ್ಟ್ ತುಂಬಾ ಇದೆ. ಬಿಸಿಲು ಹಾಗೆ ಇದೆ. ಸೊ ತುಂಬ ಟ್ರಾಫಿಕ್ ಇತ್ತು. ಅಲ್ಲಿಂದ ಬಂದು ಇನ್ನೊಂದು ಆಲ್ಮೋಸ್ಟ್ ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀವಿ. ಅಲ್ಲಿ ಸೈಡಲ್ಲಿ ಒಂದು ಕಬ್ಬಿನ ಹಾಲು ಅಂಗಡಿ ಇತ್ತು.
ಸೊ ತುಂಬ ಬಿಸಿ ಸೆಕೆಗೆ ಥರ್ಸ್ಟಿ ಆಗ್ತಿತ್ತು. ಸೊ ಒಂದು ಗ್ಲಾಸ್ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಸೈಡ್ ಹಾಕಿದ್ದೀವಿ ಇವಾಗ. ಸೊ ಕೋಲ್ಡಾಗಿ ಫ್ರೆಶ್ ಶುಗರ್ ಕೇನ್ ಜ್ಯೂಸ್ನ ಕುಡಿಯೋಣ. ಇವಾಗ ಜ್ಯೂಸ್ ಕುಡಿದ್ಬಿಟ್ಟು ಈಗ ರಾಮನಗರ ಎಂಟ್ರಿ ಆಗಿದ್ದೀವಿ. ಸೊ ರೆಸಾರ್ಟ್ ಇರೋದು ಗೈಸ್ ಇವಾಗ ರಾಮನಗರದಲ್ಲೇ. ಸೊ ರಾಮನಗರ ಒಳಗಡೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಸೊ ರಾಮನಗರ ಅಂತ ಅಂದಿದ ತಕ್ಷಣ ಗೊತ್ತಿರಬೇಕು, ಲೈಕ್ ಎಲ್ಲ ಕಡೆನೂ ಈ ಥರ ಹಿಲ್ಸ್ ಇರುತ್ತೆ, ಎಲ್ಲ ಕಡೆ ಈ ಥರ ಒಂದು ಮೌಂಟೇನ್ಸ್ ಹಿಲ್ಸ್ ಕಡೆ ಕಾಣ್ತಾ ಇರುತ್ತೆ. ಸೊ ಬೆಟ್ಟ ಗುಡ್ಡಗಳು ತುಂಬಿದೆ. ಬಟ್ ಏನಂತಂದರೆ ಎಷ್ಟು ಗ್ರೀನರಿ ಆಗಿದೆ ಅಂತಂದರೆ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ ಈ ಥರ ಒಂದು ಜಾಗಗಳಿಗೆ ಬರೋಕ್ಕೆ. ಬಿಕಾಸ್ ನಾವು ಬೆಂಗಳೂರಲ್ಲೇ ಇರೋದ್ರಿಂದ ನಾವು ಬರೀ ಬಿಲ್ಡಿಂಗ್ಸ್, ಕಾರ್ಗಳು, ಟ್ರಾಫಿಕ್ಕು ಈ ಥರ ನೋಡಿ ಈ ಥರ ಜಾಗಗಳಿಗೆ ಬರುವಾಗ ವೆನ್ ವಿ ಸಿ ದಿಸ್ ನೇಚರ್ ಅಂದರೆ ಗ್ರೀನರಿನ ನೋಡುವಕ್ಕೆ ತುಂಬ ಒಂಥರ ರಿಲೀಫು, ಒಂಥರ ಪೀಸ್ ಆಫ್ ಮೈಂಡ್, ಒಂಥರ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಅನದರ್ 2 or 3 minutes ನಾವು ಹೋಗಿ ಇವಾಗ ರೀಚ್ ಆಗಿಬಿಡ್ತೀವಿ. ಸೊ ಅಲ್ಲಿ ರೀಚ್ ಆದಮೇಲೆ ನಾನು ನಿಮಗೆ ರೆಸಾರ್ಟ್ ತೋರಿಸ್ತೀನಿ ಅಂದ್ಬಿಟ್ಟು ಏನಿದು ಮಳೆ ತೋರಿಸ್ತಿದ್ದೀನಿ ಅಂತಿದ್ದೀರಾ, ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. Turn left, then your destination will be on. ಗೈಸ್ ಒಂದು ದೊಡ್ಡ ಡಿಸಾಸ್ಟರ್ ಆಯಿತು. ಸೊ ನಾವೇನೇನೋ ಪ್ಲ್ಯಾನ್ ಮಾಡಿಕೊಂಡು ವಿ ವೆಂಟ್, ಬಟ್ ಅಲ್ಲಿ ನಮ್ಮದು ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಬಂತು. ಸೊ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂತಂದರೆ ಅಗೋಡಾ ಅಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ದಂತೆ, ಬಟ್ ಅದು ಏನೋ ಕರೆಕ್ಟಾಗಿ ಕನ್ಫರ್ಮೇಷನ್ ತೋರಿಸಿಲ್ಲ ಅಥವಾ ಸಮ್ ರೀಸನ್ಸ್. ಅಗೋಡಾ ಅಲ್ಲಿ ಕನ್ಫರ್ಮ್ಡ್ ಅಂತಲೇ ತೋರಿಸ್ತಿತ್ತು, ಬಟ್ ಓಬಾಲಿ ವಿಲ್ಲಾ ಅಂತ ಒಂದು ರೆಸಾರ್ಟ್ ಬುಕ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಆಲ್ರೆಡಿ ಬೇರೆಯವ್ರು ಬಂದುಬಿಟ್ಟಿದ್ದಾರೆ ಆ್ಯಂಡ್ ಬುಕ್ಕಿಂಗ್ ಕ್ಯಾನ್ಸಲ್ ಇಲ್ಲಿ ತೊಗೊಂಡಿಲ್ಲ ಅಂತ ಅವ್ರು ಹೇಳಿದ್ರು. ಬಟ್ ನಮಗಿಲ್ಲಿ ತೋರಿಸ್ತಿದೆ ಅಂತಂದ್ವಿ, ಬಟ್ ಅವ್ರದ್ದು ಏನು ಮಿಸ್ಟೇಕ್ ಇಲ್ಲ, ಬಿಕಾಸ್ ಅಗೋಡಾ ಅವ್ರದ್ದೇ ಮಿಸ್ಟೇಕ್ ಇರೋದು. ನಮ್ಗೆ ಇನ್ನೂ ಕನ್ಫರ್ಮ್ಡ್ ಅಂತಲೇ ತೋರಿಸ್ತಿತ್ತು, ಬಟ್ ಅವ್ರು ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿ ತೋರಿಸ್ತಿದ್ದಾರೆ ದಟ್ ಅಲ್ಲಿ ಬುಕ್ಕಿಂಗ್ ಆಗಿಲ್ಲ ಅಂತ. ಸೊ ದೆನ್ ಫ್ರಮ್ ದೇರ್ ನಾವು ಬೇರೆ ಯಾವ ರೆಸಾರ್ಟ್ಸು ಸಿಕ್ಕಲಿಲ್ಲ. ಆ್ಯಸ್ ಇವತ್ತು ಸ್ಯಾಟರ್ಡೆ ಸಂಡೇ ಎಲ್ಲ ಕಡೆ ಇಟ್ ವಾಸ್ ಕಂಪ್ಲೀಟ್ಲಿ ಬುಕ್ಡ್ ಆ್ಯಂಡ್ ಎಲ್ಲ ರೂಮ್ಸು ಸೋಲ್ಡ್ ಔಟ್ ಅಂತ ಹೇಳಿದ್ರು. ಇನ್ನೊಂದು ಹಿಲ್ ವ್ಯೂ ರೆಸಾರ್ಟ್ ಅಂತ ಅಲ್ಲೇ ನಿಯರ್ ಬೈ ರಾಮನಗರನೇ ಇತ್ತು, ಬಟ್ ಇಟ್ ವಾಸ್ ವೆರಿ ಬ್ಯಾಡ್. ಒಳಗೆ ಹೋಗಿ ನೋಡಿದ್ವಿ, ಇರೋಕ್ಕಂತೂ ಆಗಲ್ಲ. ಸೊ ಫೈನಲ್ ಆಗಿ ಎಲ್ಲೂ ಹೋಗದೆ ವಾಪಸ್ ಬ್ಯಾಂಗ್ಳೂರ್ಗೆ ಬಂದ್ವಿ. ಸೊ ಇಟ್ ವಾಸ್ ಟೋಟಲಿ ಅ ಡಿಸಾಸ್ಟರಸ್ ಡೇ. ಸೊ ಮಾರ್ನಿಂಗ್ ಎದ್ದು ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸರ್ಪ್ರೈಸ್ ಅದು ಇದು ಜಾಗ ನೋಡಬೇಕು ಅಂತ ಏನೇನೋ ಅಂದ್ಕೊಂಡು ಅಷ್ಟು ದೂರ ಹೋದ್ವಿ. ಅಷ್ಟು ದೂರ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತಿದೆ ದಟ್ ಯಾವುದು ರೂಮ್ಸ್ ಇಲ್ಲ, ಅವೈಲಬಲ್ ಇಲ್ಲ, ಬುಕ್ಕಿಂಗ್ ಆಗಿಲ್ಲ ಅಂತ. ಸೊ ಅಗೋಡಾಲಿ ಯಾರೇ ನೀವು ಬುಕ್ ಮಾಡ್ತಿದ್ದೀರಾ ಅಂತ ಅಂದ್ರೂ ಅಥವಾ ಎನಿ ಈ ಥರ ಥರ್ಡ್ ಪರ್ಸನ್ ಆ್ಯಪಲ್ಲಿ ನೀವು ರೂಮ್ಸ್ನ ಅಥವಾ ರೆಸಾರ್ಟ್ಸ್ನ ಬುಕ್ ಮಾಡ್ತಿದ್ದೀರಾ ಅಂತ ಅಂದ್ರೂ ಜಸ್ಟ್ ಒಂದು ಸತಿ ಆಫ್ಟರ್ ದ ಬುಕ್ಕಿಂಗ್ ಕನ್ಫರ್ಮೇಷನ್ಗೆ ನೀವು ರೆಸಾರ್ಟ್ಸ್ಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಕಾಸ್ ಯು ಜಸ್ಟ್ ಕಾಂಟ್ ಟ್ರಸ್ಟ್. ಅಗೋಡಾಲಿ ನಮಗೆ ಮೆಸೇಜು ಬಂತು ಇಟ್ಸ್ ಕನ್ಫರ್ಮ್ಡ್ ಅಂತ ಎಲ್ಲ ಬಂತು, ಬಟ್ ಅಲ್ಲಿ ಬುಕ್ಕೇ ಆಗಿಲ್ಲ ರೂಮು. ಸೊ ಒನ್ಸ್ ಪ್ಲೀಸ್ ಯಾರೇ ಆಗಿರಲಿ ಕನ್ಫರ್ಮ್ ಮಾಡ್ಕೊಳ್ಳಿ, ಒಂದು ಡಿಸಾಸ್ಟರ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಐ ಹ್ಯಾಡ್ ಅ ವೆರಿ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಟುಡೇ, ಬಟ್ ಎನಿವೇಸ್ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಫ್ರಮ್ ನೆಕ್ಸ್ಟ್ ಟೈಮ್ ಐ ವಿಲ್ ಡೆಫಿನೆಟ್ಲಿ ಬಿ ಕೇರ್ಫುಲ್. ಆಬ್ವಿಯಸ್ಲಿ ಹುಷಾರಾಗಿರ್ತೀವಿ. ನೆಕ್ಸ್ಟ್ ಟೈಮ್ ಬುಕ್ ಮಾಡಿಕೊಂಡ್ರೆ ರೆಸಾರ್ಟ್ಗೂ ಕಾಲ್ ಮಾಡಿ ಅಥವಾ ಡೈರೆಕ್ಟ್ಲಿ ಥ್ರೂ ರೆಸಾರ್ಟ್ ಬುಕ್ ಮಾಡೋದೇ ಇಟ್ಸ್ ಬೆಸ್ಟ್. ಸೊ ಏನೇನೋ ಪ್ಲ್ಯಾನ್ ಮಾಡಿದ್ದೆಲ್ಲ ಫ್ಲಾಪ್ ಆಯಿತು, ಬಟ್ ಎನಿವೇ ನೋಡೋಣ ನಾಳೆ ಏನೇನು ಮಾಡ್ಬೋದು ಅಂತ ವಿಲ್ಸಿ. ಸೊ ಇವಾಗ ಅಷ್ಟು ದೂರದಿಂದ ವಾಪಸ್ ಬಂದ್ವಿ, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಸೊ ವಿ ಆರ್ ಟೋಟಲಿ ಟಯರ್ಡ್. ನನಗೆ ಎಲ್ಲೂ ಹೋಗೋಕ್ಕೂ ಮೂಡ್ ಇರಲಿಲ್ಲ, ಬಿಕಾಸ್ ಮೂಡ್ ಟೋಟಲಿ ಹಾಳಾಯಿತು. ಅದಾದಮೇಲೆ ಬಿಡದಿ ಹತ್ರ ಇನ್ನೊಂದು ನೋವಾ ಸಮಥಿಂಗ್ ಕೆಫೆ ರೆಸಾರ್ಟ್ ಅಂತಿತ್ತು, ಅಲ್ಲೂ ಹೋದ್ವಿ. ಅಲ್ಲಿನೂ ವಿ ಡಿಂಟ್ ಫೀಲ್ ಲೈಕ್ ದಟ್ ಗುಡ್. ಸೊ ಅಲ್ಲಿಂದನೂ ವಾಪಸ್ ಬಂದ್ವಿ. ಅಲ್ಟಿಮೇಟ್ಲಿ ಮನೆಗೆ ಬಂದ್ವಿ ವಾಪಸ್. ಸೊ ಈಗ ಮನೆಗಿನ್ನೂ ಹೋಗಿಲ್ಲ, ಬೇಜಾರಾಗ್ತಿತ್ತು. ಸೊ ಇಲ್ಲೇ ಏನಾದರೂ ತಿನ್ನೋಣ ಅಂತ ಕಾರ್ನ ನಿಲ್ಲಿಸಿದ್ದೀವಿ. ಸೊ ಇಲ್ಲಿ ಪಿಜ್ಜಾ ಮತ್ತು ಜ್ಯೂಸ್ ಏನಾರ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ಸೊ ಫುಲ್ ಚೀಸ್ ಇರೋ ಅಂತ ಒಂದು ಪಿಜ್ಜಾನ ಆರ್ಡರ್ ಮಾಡಿದ್ದೀನಿ. ಸೊ ವಿಲ್ ಸಿ ಪಿಜ್ಜಾ ಹೇಗಿರುತ್ತೆ ಅಂತ. ಅಟ್ಲೀಸ್ಟ್ ಪಿಜ್ಜಾ ಟೇಸ್ಟ್ ಚೆನ್ನಾಗಿರಬೇಕು. ಅಲ್ಲಿ ಚೆನ್ನಾಗಿರುತ್ತೆ, ನಾನು ತಿಂದಿದ್ದೀನಿ ಇಲ್ಲಿ. ಸೊ ನೋಡೋಣ. ಸೊ ಇಲ್ಲೇ ಗೈಸ್ ಇವಾಗ ಪಿಜ್ಜಾನ ಆರ್ಡರ್ ಮಾಡಿದ್ದೀವಿ, ಜಂಗಲ್ ಜಂಕ್ಷನ್ ಅಂತ. ಸೊ ಇಲ್ಲಿ
ಅಲ್ಲಿಂದ ಪಿಜ್ಜಾ ಆ್ಯಂಡ್ ಜ್ಯೂಸ್ನ ತರಕ್ಕೆ ಹೋಗಿದ್ದಾರೆ. ಬೆಳಗ್ಗೆ ಮಮ್ಮಿ ಬಿರಿಯಾನಿ ಮಾಡಿದ್ರು ಆ್ಯಂಡ್ ಆ ಬಿರಿಯಾನಿನ ಹೊಟ್ಟೆ ತುಂಬ ತಿನ್ಕೊಂಡು ಹೋಗಿದ್ದಕ್ಕೆ ನಾವು ಬಚಾವಾದ್ವಿ. ಬಿಕಾಸ್ ನಾವು ರೆಸಾರ್ಟ್ಸ್ ಹುಡುಕ್ತಾ ಲೈಕ್ ಟೈಮ್ 4 ಆಗಿದ್ದು ಗೊತ್ತಾಗಿಲ್ಲ ಆ್ಯಂಡ್ ವಿ ಟೋಟಲಿ ಟಯರ್ಡ್ ಆಲ್ಸೋ. ಸೊ ನಿಯರ್ ಬೈ ಕೆಫೆಗೆ ಹೋಗೋಣ, ಕೆಫೆ ಕಾಫಿ ಡೇಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಂಗೆ ಲಿಟ್ರಲಾಗಿ ಮೂಡೇ ಇರಲಿಲ್ಲ ಯಾವುದಕ್ಕೂ. ಬಿಕಾಸ್ ಟೋಟಲಾಗಿ ಡಿಸಪಾಯಿಂಟ್ ಆದೆ ನಾನು. ಹ್ಯಾಡ್ ನೋ ಮೂಡ್ ಎಟ್ ಆಲ್. ಎಲ್ಲಿಗೂ ಹೋಗಬೇಕು ಅಥವಾ ಏನಾನ ತಿನ್ನಬೇಕು ಹಂಗೆ ಏನೂ ಅನ್ನಿಸ್ಲಿಲ್ಲ. ಬಟ್ ಆಮೇಲೆ ಬೆಂಗಳೂರಿಗೆ ಬರ್ತಾ ಐ ಫೆಲ್ಟ್ ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಯಾರನ್ನೂ ಈಗ ರೆಸಾರ್ಟ್ ಅವ್ರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಅಥವಾ ಬುಕ್ ಮಾಡಿರೋರ್ನು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಅಗೋಡ ಅವ್ರದ್ದು ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಈ ಥರ ಆಗಿದೆ. ಸೊ ನೆಕ್ಸ್ಟ್ ಟೈಮಿಂದ ಹುಷಾರಾಗಿರಬೇಕು. ಸೊ ಇಟ್ಸ್ ಅ ಪಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡು ಅದನ್ನ ಸರಿ ಮಾಡ್ಕೊಂಡಿದ್ದೀನಿ. ಸೊ ಪಿಜ್ಜಾ ತಿನ್ನೋಣ, ಇಲ್ಲೇ ಸ್ವಲ್ಪ ಹಾಗೆ ಸುತ್ತಾಡಿಬಿಟ್ಟು ನಾಳೆನ ಅಟ್ಲೀಸ್ಟ್ ಟುಮಾರೋ ಶುಡ್ ಬಿ ಅ ಗುಡ್ ಡೇ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ನೋಡಿ ಗೈಸ್, ಚೀಸಿ ಪಿಜ್ಜಾ ಬಂದಿದೆ ಆ್ಯಂಡ್ ಇಲ್ಲಿ ಗೋಬಿ ಮಂಚೂರಿ ಬಂದಿದೆ. ಸೊ ಇಲ್ಲಿ ಪಿಜ್ಜಾ ಏನಂತಂದರೆ ನನಗಿಲ್ಲಿ ತುಂಬ ಇಷ್ಟ. ಬಿಕಾಸ್ ಇಟ್ಸ್ ವೆರಿ ವೆರಿ ಚೀಸಿ. ನಾನು ತೋರಿಸ್ತೀನಿ ನಿಮ್ಗೆ ಎಷ್ಟು ಚೀಸ್ ಇದೆ ಅಂತ ನೋಡ್ಬೋದು ನೀವು. ಎಷ್ಟು ಚೀಸ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ನಮ್ಮ ಮನೆ ಹತ್ರ ಪಪಾಯ ಗಿಡ ಬೆಳೆದಿದೆ ಆ್ಯಂಡ್ ಅದರಲ್ಲಿ ಎಷ್ಟು ಹಣ್ಣುಗಳು ಬಂದಿದೆ ಅಂತ. ಎಸ್ ಗೈಸ್, ಇವಾಗ ಬಂದು ನಾವು ಮನೆ ಹತ್ರ ರೀಚ್ ಆದ್ರಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರತ್ತೆ. ಲವ್ ಯು ಆಲ್ ಸೋ ಮಚ್. ನಮ್ಮ ಕಾರನ್ನು ಒಳಗಡೆ ಇಡ್ತಾ ಇದ್ದಾರೆ